ಗುರು ಇವಾಗ ತಾನೇ ಎದ್ದು ಕೂತಿದ್ದೀನಿ. ಮಂಜು ಯಾವ ರೇಂಜಿಗೆ ಬೀಳ್ತಾ ಇದೆ ಅಂದರೆ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು, ಏನೇನು ಕಾಣ್ತಾ ಇಲ್ಲ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಮಂಜು ಬೀಳ್ತಾ ಇದೆ. ಟೈಮ್ ಬಂದು ನಿಮಗೆ ಕರೆಕ್ಟಾಗಿ 7:32 ನೋಡಿ. ಈ ರೇಂಜಿಗೆ ಮಂಜು ಬೀಳ್ತಾ ಇದೆ. ಗಾಡಿ ಓಡ್ಸೋಕ್ಕೂ ಏನೂ ಕಾಣಲ್ಲ, ಆದರೂ ಹೋಗಲೇಬೇಕು. ಬಿಸಿಲು ಸಿಕ್ಕಾಬಟ್ಟೆ ಸ್ಟಾರ್ಟ್ ಆಗ್ಬಿಡುತ್ತೆ ಗುರು, ಓಡ್ಸೋಕ್ಕಾಗಲ್ಲ ಏನಿಲ್ಲ. ಟೈರೆಲ್ಲ ವಿಪರೀತ ಹೀಟ್ ಬಂದುಬಿಡುತ್ತೆ. ಹಂಗಾಗಿ ಇಲ್ಲಿಂದ ಆದಷ್ಟೀಗ 7:30-8 ಗಂಟೆ ಅಂದ್ಕೊಂಡ್ರು 2 ಅವರ್ ಓಡಿಸಿದ್ರು ಅಟ್ಲೀಸ್ಟ್ ಒಂದು 100-120 ಕಿಲೋಮೀಟ್ರು ವಿತೌಟ್ ಸಂದೆ ಇದರಲ್ಲೇ ಹೋಗ್ಬಿಡ್ಬೋದು ಆರಾಮಾಗಿ. ಯಾಕೆ ಅಂದರೆ ಟೈರ್ಗಳು ಮಾತ್ರ ಸಿಕ್ಕಾಬಟ್ಟೆ ಹೀಟ್ ಆಗ್ತಾಯಿದೆ. ಎಲ್ಲಿ ಏನಾಗುತ್ತೋ ಹೇಳೋಕ್ಕೆ ಆಗಲ್ಲ ಗುರು. ಯಾಕಂದರೆ ಟನ್ನೇಜ್ ಇಲ್ಲ, ಆದ್ರೂ ಬಿಸಿಲಿಗೆ ಅಷ್ಟು ಬಿಸಿಲು ಓವರು. ಸಿಕ್ಕಾಬಟ್ಟೆ ಟೈರ್ ಮಾತ್ರ ಹೀಟ್ ಆಗ್ತಾಯಿದೆ. ಬನ್ನಿ. ಬೆಳಗ್ಗೆ ಒಂಥರ ಗುರು, ಹೊಟ್ಟೆ ಎಲ್ಲ ತೊಳಸ್ತಾ ಇರುತ್ತೆ. ಕರೆಕ್ಟಾಗಿ ಅರ್ಧ ಟ್ಯಾಂಕ್ ಆಗ್ಬಿಟ್ಟಿದೆ ಡೀಸೆಲು. ಜೈ ವಿಘ್ನೇಶ್ವರ. ನೋಡಿ ಗಾಡಿಗಳು ಎಲ್ಲೆಲ್ಲಿ ನಿಲ್ಲಿಸ್ಕೊಂಡವ್ರು ಅಂತಲೂ ಗೊತ್ತಾಗಲ್ಲ ಗುರು. ನೋಡಿ ಅದು ಹೈವೇ, ಪಕ್ಕದಲ್ಲಿರೋದು ಹೈವೇಲ್ಲೂ ಅಷ್ಟೇ ಏನೂ ಕಾಣ್ತಾ ಇಲ್ಲ. ಇಂಥ ಎಕ್ಸಿಟ್ ಆಗ್ತಾ ಇದೀವಿ. ಆ ಕಡೆಯಿಂದ ಗಾಡಿ ಬರ್ತಾ ಇರೋದೇ ಗೊತ್ತಾಗ್ತಿಲ್ಲ ಅವರು. ಏನು ಈ ರೇಂಜಿಗೆ ನಾನೇನೋ ಹೊಗೆ ಹಾಕ್ಬಿಟ್ಟಿದ್ದಾರೆ ಬೆಳಗ್ಗೆ ಎಲ್ಲ ಬೆಂಕಿ ಹಾಕಿ ಅಂದ್ಕೊಂಡ್ರೆ, ಈ ರೇಂಜಿಗೆ ಚಳಿನೂ ಇಲ್ಲ ಗುರು ಅಷ್ಟೊಂದೇನು. ನೆನ್ನೆ ಸಿಕ್ಕಾಬಟ್ಟೆ ಚಳಿ ಇತ್ತು, ಇವತ್ತು ಚಳಿ ಇಲ್ಲ, ಬರೇ ಫಾಗೆ ಕುತ್ಕೊಂಡೈತೆ. ಅದು ಎಷ್ಟು ದಪ್ಪ ಇದೆ ನೋಡಿ, ಅಲ್ಲಿ ಗಾಡಿ ಹೋಗ್ತಾ ಇದೆ ನೋಡಿ, ಏನೂ ಕಾಣ್ತಾ ಇಲ್ಲ. ಈಗ ಸದ್ಯಕ್ಕಿರೋ ಪೊಸಿಷನಲ್ಲಂತೂ ವೀಡಿಯೋ ಮಾಡೋಕ್ಕಲ್ಲ, ಗಾಡಿ ಓಡಿಸೋದೇ ಕಷ್ಟ. ನೋಡೋಣ ಬನ್ನಿ. ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಹೊಡೆಯೋಷ್ಟರಲ್ಲಿ ಏನಿಲ್ಲ ಅನ್ನೋ ಒಂದು 8-8:30 ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಸಿಗ್ತೀನಿ. ಪ್ರೆಸೆಂಟ್ ಈಗ ವಿಶಾಖಪಟ್ಟಣಂ ನಿಯರ್ ಇದ್ದೀವಿ. ವಿಶಾಖಪಟ್ಟಣಂ ಇಲ್ಲಿಂದ ಇನ್ನೂ ಒಂದು 130 ಕಿಲೋಮೀಟ್ರ್ ಐತೆ. ನೋಡ್ತಾ ಇರ್ಬೋದು, ತರಕಾರಿ ಸಿಕ್ತು, ತೊಗೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಆಮೇಲೆ ಅಡುಗೆ ಎಣ್ಣೆನೂ ಖಾಲಿಯಾಗಿದೆ. ಅದೊಂದು ತೊಗೊಂಬಿಟ್ರೆ ಆರಾಮಾಗಿ ಅಡುಗೆ ಮಾಡ್ಕೋಬೋದು. ಇವಾಗ ನೋಡೋಣ, ಮುಂದೆ ಎಲ್ಲರೂ ಅಂಗಡಿ ಸಿಕ್ಕರೆ ತಗೋಬೇಕು. ಅಲ್ಲಿ ಬರೀ ತರಕಾರಿ ಮಾತ್ರ ಸಿಕ್ತು, ಅಲ್ಲೆಲ್ಲ ಹುಡ್ಕಾಡಿದ್ರೆ ಸಿಗಲಿಲ್ಲ. ನೋಡೋಣ, ಮುಂದೆ ಅಂಗಡಿ ಸಿಗ್ತಾವಲ್ಲ ತೊಗೊಂಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ಕೊಂಡೇ ಹೋಗೋಣ. ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತವ್ರು, ಯಪ್ಪ ದೇವ್ರೆ. ಮೈಕೈ ಎಲ್ಲ ಉರಿ ಗುರು ಬಿಸಿಲಲ್ಲಿ. ಎಲ್ಲರ ಸೈಡಿಗೆ ಹಾಕ್ಕೊಂಡು ಮನಿಕೊಂಬಿಡೋಣ ಅನ್ನಿಸ್ತಾ ಇದ್ದೆ. ಈ ಬಿಸಿಲಲ್ಲಿ ಎಲ್ಲಿ ಹಾಕ್ಕೊಂಡು ಮನಿಕೊಂತೀರ? ಹಂಗೆ ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು 40-50 ಹೋಗ್ತಾ ಇದ್ದೀನಿ. ಹೆಂಗಾರ ಮಾಡಿ ಇವತ್ತು ಒಡಿಶಾಗೆ ಎಂಟ್ರಿ ಆಗಲೇಬೇಕು. ನನ್ನ ಲೆಕ್ಕಾಚಾರದ ಪ್ರಕಾರ ಇವತ್ತು 7-8 ಗಂಟೆ ಅಷ್ಟೊತ್ತಿಗಾರ ಫಸ್ಟ್ನೇ ಪಾಯಿಂಟಿಗೆ ಹೋಗಿ ರೀಚ್ ಆಗಬೇಕು ಅಂತ ಐಡಿಯಾ ಮಾಡಿದ್ದೀನಿ. ಮೋಸ್ಟ್ಲಿ ಆಗಲ್ಲ ಅನಿಸುತ್ತೆ. ಟೈಮ್ ಆಲ್ರೆಡಿ 10 ಗಂಟೆ 10 ನಿಮಿಷ ಹೋಗೈತೆ. ನೋಡೋಣ, ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಅಂತೂ ಮಾಡಲೇಬೇಕಲ್ಲ, ಮಾಡೋಣಂತೆ. ಬನ್ನಿ, ಫಸ್ಟು ಹೋಗಿ ಸ್ವಲ್ಪ ಅಡುಗೆ ಐಟಮ್ ತೊಗೊಂಡು ಡೈರೆಕ್ಟಾಗಿ ಅಡುಗೆ ಮಾಡೋ ಇದರಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಗುರು ಒಳ್ಳೆ ಜಾಗ ಸಿಕ್ತು, ನೆರಳಿದೆ. ಗಾಡಿ ಸೈಡಿಗೆ ಹಾಕಿ ಆಲ್ರೆಡಿ ಪೂಜೆ ಮಾಡಿದ್ದೀನಿ. ನೀವು ಹೇಳ್ದಂಗೆ ರೋಡ್ ಸೈಡ್ ಸಿಗೋ ಹೂವನ್ನೇ ಕಿತ್ಕೊಂಬಂದು ನೋಡಿ, ಇಲ್ಲೇ ಇದೆ ಗಿಡಗಳು, ಇಲ್ಲಿ ಆಮೇಲೆ ಅಲ್ಲಿತ್ತು, ಕಿತ್ಕೊಂಬಂದಿದ್ದೀನಿ. ಬನ್ನಿ ಪೂಜೆ ಮಾಡೋಣ. ಈಗ ಪೂಜೆ ಎಲ್ಲ ಆಯಿತು. ಟೈಮ್ ಬಂದು ನೋಡ್ತಾ ಇರ್ಬೋದು 12 ಗಂಟೆ 11 ನಿಮಿಷ ಆಗಿದೆ. ಫ್ರೀಡಮ್ ಆಯಿಲ್ ಸಿಕ್ಕಿದೆ. ಸ್ವಲ್ಪ ಮೊಟ್ಟೆ ಆಮೇಲೆ ಅಕ್ಕಿ ಉಪ್ಪು ಎಲ್ಲ ತೊಗೊಂಬಂದಿದ್ದೀನಿ. ಎಲ್ಲ ರೆಡಿ ಇದೆ.
ಈಗ ಎಲ್ಲ ಹೆಚ್ಚಿಬಿಟ್ಟು ಚಿತ್ರಾನ್ನ ಇಲ್ಲ ಬೇರೆ ಏನಾರು ಮಾಡೋಣಂತೆ. ಬನ್ನಿ, ಫಸ್ಟು ಹೊಟ್ಟೆ ಬೇರೆ ಹಸಿದೆ ಇದೆ, ಟೈಮ್ ಬೇರೆ 12 ಗಂಟೆ ಆಗೋಯ್ತು. ಏನಾರು ಮಾಡ್ಕೊಂಡು ತಿನ್ಕೊಂಡು ಫೈನಲಿ ಕಟ್ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಏನಾರು ಒಂದು ಮಾಡ್ಕೊಂಡು ಹೋಗೋಣ. ಅಕ್ಕಿನ ನೆನೆಸ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಈರುಳ್ಳಿ ಇರೋದೊಂದೆರಡು ಮೊಟ್ಟೆ ಹೊಡೆದು ಹಾಕ್ಬಿಟ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಎಷ್ಟು ಟೊಮೊಟೊ ಹಾಕ್ಬಿಡೋಣ. ಅಡುಗೆ ಮಾಡೋದಂದರೆ ಹಬ್ಬ ಆಗ್ಬಿಡುತ್ತೆ. ಇವರು ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ನೋಡಿ, ಎಷ್ಟು ಹೊಡಿತಾನೆ ಇದೆ. ಸ್ವಲ್ಪನೇ ನೆರಳು ಬರ್ತಾಯಿದೆ. ನಾನು ನಿಂತಿರೋ ಜಾಗ ಎಲ್ಲ ಫುಲ್ ಬಿಸಿಲೆ. ಎಲ್ಲ ತೊಳೆದು ಫುಲ್ ಧೂಳಾಗ್ಬಿಟ್ಟಿತ್ತು ಗುರು. ನೋಡಿ ಈ ಥರ ಆಗಿತ್ತು. ಎಲ್ಲ ವಾಶ್ ಮಾಡಿ ಇಲ್ಲೇ 1 ಅವರ್ ಆಯ್ತು ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ. ನೋಡಿ ಇನ್ನೂ ಪಾತ್ರೆಗಳೆಲ್ಲ ಹೆಂಗಾಗಿದೆ, ಇನ್ನೂ ತೊಳೆದಿಲ್ಲ. ನನಗೊಂದು ತಟ್ಟೆ ಸಾಕಿ ಸದ್ಯಕ್ಕೆ, ಟೈಮ್ ಇಲ್ಲ. ಆಲ್ರೆಡಿ ಫೋನ್ ಮೇಲೆ ಫೋನ್ ಮಾಡ್ತವ್ರೆ, ಹೀಗಾಗಿ ಒಂದು ತಟ್ಟೆ ಮಾತ್ರ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಕ್ಲೀನಾಗಿ ಬೇಯಿಸ್ಕೊಂಬಿಟ್ಟು ಆಮೇಲೆ ಇದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು 2 ಮೊಟ್ಟೆ ಹೊಡೆದು ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಸೇಮ್ ಪಲಾವಲ್ಲೇ ಆಮ್ಲೆಟ್ ಹಾಕ್ಕೊಂಡು ತಿನ್ನಂಗೆ ಆಗುತ್ತೆ. ಆಮ್ಲೆಟ್ ಸ್ಟೈಲ್ ಪಲಾವ್ ಇದು. ಅಕ್ಕಿ ಹಾಕ್ಕೊಂಬಿಡೋಣ. ಮಸಾಲೆ ಐಟಮ್ ಹಾಕ್ಬಿಡೋಣ. ಹೊಸ ಪ್ಯಾಕೆಟು ಖಾರ ಹೆಂಗೈತೆ ಗೊತ್ತಿಲ್ಲ, ಸ್ವಲ್ಪನೇ ಹಾಕ್ತೀನಿ. ಸ್ವಲ್ಪ ಲೈಟಾಗಿ ಹಲ್ದಿ ಪೌಡ್ರ್ ಹಾಕ್ಬಿಟ್ರೆ ಮುಗ್ದಾಯ್ತು ನಮ್ಮ ಕೆಲಸ. ಇನ್ನೊಂಚೂರು ಹಾಕ್ಬಿಡೋಣ ಖಾರಕ್ಕೆ. ಇನ್ನೇನಿಲ್ಲ, ಇದರಲ್ಲಿ 1 ಮೊಟ್ಟೆ ಇಲ್ಲ 2 ಮೊಟ್ಟೆ ಕ್ಲೀನಾಗಿ ಹೊಡೆದ್ಬಿಟ್ಟು ಹಾಕ್ಬಿಟ್ರೆ ಸ್ವಲ್ಪ ಲೈಟಾಗಿ ಹಂಗೆ ಕಲಿಸ್ಬಿಟ್ಟು ಅದು ಹಿಂಗಿರುತ್ತೆ. ಮೊಟ್ಟೆ ಹಾಕ್ಬಿಟ್ಟು ತೋರಿಸ್ತೀನಿ. ವಿಡಿಯೋ ಮಾಡೋಕ್ಕೆ ಆಗಲ್ಲ ಅವರು. ಒಂದು ಕೈಯಲ್ಲಿ ಮೊಟ್ಟೆ ಇಟ್ಕೊಂಡು ಒಂದು ಕೈಯಲ್ಲಿ ಹೆಂಗೆ ಹಾಕೋಕ್ಕಾಗುತ್ತೆ. ಮೊಟ್ಟೆ ಹೊಡೆದು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಸ್ವಲ್ಪ ಲೈಟಾಗಿ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ಅಡುಗೆ ಆಗಿದೆ, ಯಾವ ಥರ ಆಗಿದೆ ನೋಡೋಣ ಓಪನ್ ಮಾಡಿಬಿಟ್ಟು. ಸಖತ್ತಾಗಿದೆ ಅಲ್ಲ. ಇಷ್ಟೇ ಸಿಂಪಲ್, ಆರಾಮಾಗಿ ಹೂವಾದಂಗೆ ಆಗೋದಿದೆ. ಪಟ ಅಂತ ತಿನ್ಕೊಂಡು ಹೋಯ್ತಾ ಇರೋದು. ಈಗ ಬನ್ನಿ ಊಟ ಮಾಡ್ಕೊಂಡು ಸಿಗ್ತೀನಿ.